ಜನವರಿ 22ರಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ನೆರವೇರಲಿದೆ. ಈ ಹಿನ್ನೆಲೆ ಕಲಬುರಗಿಯಲ್ಲಿಯೂ ಸಹ ಅತ್ಯಂತ ಶ್ರದ್ಧೆ ಭಕ್ತಿಯೊಂದಿಗೆ ಅದ್ದೂರಿಯಾಗಿ ಉತ್ಸವ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಶ್ರೀರಾಮನವಮಿ ಉತ್ಸವದ ಅಧ್ಯಕ್ಷ ರಾಜು ಭವಾನಿ ಅವರು ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಭಾರತದ ಸಂಸ್ಕೃತಿಯಲ್ಲಿನ ಸಮ್ಮಿಲನವಾಗಿರುವ ಜನ್ಮಭೂಮಿಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆಯ ಶತಮಾನದ ಕನಸು ಈಡೇರುತ್ತಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಭವ್ಯ ಮಂದಿರದಲ್ಲಿ ಶ್ರೀ ಬಾಲರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯ ಈ ಶುಭ ಸಂದರ್ಭದಲ್ಲಿ ಕಲಬುರಗಿಯಲ್ಲಿಯೂ ಅತ್ಯಂತ ಶ್ರದ್ಧೆ ಭಕ್ತಿಯೊಂದಿಗೆ ಅದ್ದೂರಿಯಾಗಿ ಉತ್ಸವ ಆಚರಿಸಲು ನಿರ್ಧರಿಸಲಾಗಿದೆ ಎಂದರು. ಕಲಬುರಗಿಯಲ್ಲಿ ಒಟ್ಟು 108 ದೇವಸ್ಥಾನಗಳಲ್ಲಿ 1008 ದೀಪ ಬೆಳಗಿ ರಾಷ್ಟ್ರದ ಒಳಿತಿಗಾಗಿ ಪ್ರಾರ್ಥಿಸಲಾಗುವುದು. ಜನವರಿ 15ರಿಂದ 22ರವರೆಗೆ ಪ್ರತಿದಿನ ದೇವಸ್ಥಾನಗಳಲ್ಲಿ ದೀಪ ಬೆಳಗಿಸಿ ರಾಮಮೂರ್ತಿ ಪ್ರತಿಷ್ಠಾಪನೆ ವೈಭವ ಶ್ರದ್ಧೆಯಿಂದ ಆಚರಿಸಲಾಗುತ್ತದೆ ಎಂದು ಹೇಳಿದ್ದಾರೆ. ಇದೇ ತಿಂಗಳ ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ಏನು ಶ್ರೀ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ದಿನದಂದು ನಡೆಯುತ್ತಿರುವ ಒಂದು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಈ ಒಂದು ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ರಾಮನವಮಿ ಉತ್ಸವ ಸಮಿತಿ ವತಿಯಿಂದ ನಾವು ಸುಮಾರು 11 ವರ್ಷದಿಂದ ರಾಮನವಮಿ ಉತ್ಸವ ಸಮಿತಿ ಮಾಡ್ತಾ ಬರ್ತಾ ಇದ್ದೀವಿ. ಇದೇ ಒಂದು ರಾಮನವಮಿ ಉತ್ಸವ ಸಮಿತಿ ಒಂದು ಟೀಮಿಂದ ಪ್ರತಿ ಕಲಬುರಗಿ ಪ್ರತಿ ದೇವಸ್ಥಾನಕ್ಕೆ 1008 ಹಣತೆಗಳನ್ನು ರಾಮನವಮಿ ಉತ್ಸವ ಸಮಿತಿಯಿಂದ ದೀಪ ಹಚ್ಚಲು ಕೊಡಬೇಕಂತ ಹೇಳಿ ನಾವು ನಿರ್ಧಾರ ಮಾಡಿದ್ದೀವಿ. ಕಲಬುರಗಿ ಜಿಲ್ಲೆಯಲ್ಲಿ 108 ದೇವಸ್ಥಾನಗಳಿಗೆ ಪ್ರತಿ ದೇವಸ್ಥಾನಕ್ಕೆ 1008 ಹಣತೆಗಳನ್ನು ಕೊಡುವ ಮೂಲಕ ಅಂದರೆ 1,08,864 ಹಣತೆಗಳನ್ನು ನಾವು ಅವತ್ತು ಎಲ್ಲ ದೇವಸ್ಥಾನಗಳಲ್ಲಿ 15ನೇ ತಾರೀಕು ಅಂದರೆ ನಾಳೆ ಸಂಕ್ರಾಂತಿ 15ನೇ ತಾರೀಕಿಂದ 21ನೇ ತಾರೀಕುವರೆಗೂ ಪ್ರತಿದಿನ ದೇವಸ್ಥಾನಕ್ಕೆ ತೆರಳಿ ನಮ್ಮ ಟೀಮ್ ವತಿಯಿಂದ 1,08,864 ಹಣತೆಗಳನ್ನು ಕೊಟ್ಟು 22ನೇ ತಾರೀಕು ಸಾಯಂಕಾಲ ಎಲ್ಲ ದೇವಸ್ಥಾನಗಳಲ್ಲಿ ದೀಪ ಹಚ್ಚಬೇಕಂತ ಹೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಈ ಮೂಲಕ ಮಣ್ಣಿನ ಹಣತೆಗಳು, ಮಣ್ಣಿನ ಹಣತೆಗಳು, ನಮ್ಮ ಆರ್ಗ್ಯಾನಿಕ್ ಮಣ್ಣಿನ ಹಣತೆ, ದೇಸಿ ಹಣತೆ. ಮತ್ತು ಸಾಯಂಕಾಲ 22ನೇ ತಾರೀಕು ಸಾಯಂಕಾಲ 5:30 ಗಂಟೆಗೆ 15 ಅಡಿಯ ನಮ್ಮ ರಾಮನವಮಿ ಉತ್ಸವ ಸಮಿತಿಯ ಏನು ಪ್ರತಿ ವರ್ಷ ಮಾಡ್ತಕ್ಕಂಥ ಏನು ಮೂರ್ತಿ ಇದೆ ಅದು 15 ಅಡಿಯ ಮೂರ್ತಿಯನ್ನು ನಾವು ಪೂಜೆ ಸಲ್ಲಿಸಿ ಅಲ್ಲಿಯೂ ಕೂಡ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಭವ್ಯ ರೀತಿಯಲ್ಲಿ ದೀಪ ಹಚ್ಚಿ ದೀಪೋತ್ಸವ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ರಾಮ ದೀಪೋತ್ಸವ ಅಂಥೇಳಿ ಮಾಡ್ತಾ ಇದ್ದೀವಿ ನಾವು. ಈ ಒಂದು ರಾಮ ದೀಪೋತ್ಸವ ಚಾಲನೆ ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿಗಳಾದ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಹಾಗೂ ನಗರದ ಮಠಾಧೀಶರು ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ದೀಪಕ್ ಬಲ್ದಾವ್, ಗಿರೀಶ್ ಗೌಡ, ರಾಜು ಜೈನ್, ಉತ್ತಮ್ ಪುರೋಹಿತ್, ಅಶ್ವಥ್ ಮಾಡಾಳ್ಕರ್, ಶಿವು ಗುತ್ತೇದಾರ್ ಸೇರಿದಂತೆ ಅನೇಕರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್.